ಇವತ್ತು ನಾವು ಬಟನ್ ಡೌನ್ ಕಾಲರ್ ಇಲ್ಲದ ಶರ್ಟ್ ಅನ್ನು ಸ್ಕ್ರಾಚ್ ನಿಂದ ಮಾಡುವುದನ್ನು ಕಲಿಯೋಣ. ಇದು ಯಾವುದಾದರೂ ಪುರುಷರ ವಾರ್ಡ್ರೋಬ್ ನಲ್ಲಿ ಇರುವಂತದ್ದು. ಸಮಾರಂಭಕ್ಕೆ ತಕ್ಕಂತೆ ಇರುತ್ತದೆ. ಇದರ ಬಹುಮುಖ್ಯತೆ ಇದಕ್ಕೆ ವರದಾನವಾಗಿದೆ. ಇದು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಉತ್ತಮವಾದ ಉಡುಗೊರೆಯಾಗಬಹುದು. ನಿಮಗೆ ಇದನ್ನು ಕಲಿಯಲು ಇಚ್ಛೆ ಇದ್ದರೆ ಈ ಹಂತವಾದ ಟ್ಯುಟೋರಿಯಲ್ ನಿಮಗಾಗಿ ಸರಿಯಾದ ಜಾಗ. ಈ ವಿಡಿಯೋದಲ್ಲಿ ನಾವು ಶರ್ಟಿಗೆ ಬೇಕಾದ ಬೇರೆ ಬೇರೆ ಪೀಸಸ್ ಅನ್ನು ಟೆಂಪ್ಲೇಟ್ನಿಂದ ಹೇಗೆ ಕಟ್ ಮಾಡುವುದು, ಶರ್ಟ್ನ ಮುಂಭಾಗದ ಪೀಸನ್ನು ತಯಾರಿಸುವುದು, ಮುಂಭಾಗ ಮತ್ತು ಹಿಂಭಾಗದ ಪೀಸನ್ನು ಸೇರಿಸುವುದು, ನೆಕ್ಲೈನ್ ಅನ್ನು ಮುಗಿಸುವುದು, ಸ್ಲೀವ್ಸ್ ಮತ್ತು ಕಫ್ಸ್ ಅನ್ನು ತಯಾರಿಸಿ ಅದನ್ನು ಶರ್ಟಿಗೆ ಸೇರಿಸುವುದು, ಸೈಡ್ ಸೀಮ್ ಅನ್ನು ಮುಗಿಸುವುದು ಮತ್ತು ಬಾಟಮ್ ಅನ್ನು ಹೆಮ್ ಮಾಡುವುದು, ಕೊನೆಯಲ್ಲಿ ಬಟನ್ ಅನ್ನು ಹೊಲೆಯುವುದು. ನಿಮಗೆ ಬೇಕಾಗಿರುವುದು 45 ಇಂಚು ಅಗಲವಿರುವ ಪ್ರಿಂಟೆಡ್ 2 ಮೀಟರ್ಗಳ ಫ್ಯಾಬ್ರಿಕ್, ಕಾಲರ್ಲೆಸ್ ಶರ್ಟ್ಗೆ ಬೇಕಾದ ಟೆಂಪ್ಲೇಟ್ www.ushasiv.com ನಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಚಾಕ್, ಬೀಡೆಡ್ ಪಿನ್ಸ್, ಕತ್ತರಿ, ರೂಲರ್, ಮೆಜರಿಂಗ್ ಟೇಪ್, 1/4 ಮೀಟರ್ ಕ್ಯಾನ್ವಸ್ ಫ್ಯೂಸಿಂಗ್, ಉಷಾ ಜನೋಮಿ ಬಟನ್ ಹೋಲ್ ಫೂಟ್, ಮ್ಯಾಚಿಂಗ್ ದಾರ, 1 ಜೊತೆಯ ಶರ್ಟ್ ಬಟನ್. ಹಂತ 1. ಟೆಂಪ್ಲೇಟ್ನಂತೆ ಮಾರ್ಕ್ ಮಾಡಿ ಕಟ್ ಮಾಡುವುದು. ನಿಮಗಿಷ್ಟವಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಟ್ಟೆಯನ್ನು ತೆರೆದು ಬಲಭಾಗ ಮೇಲಕ್ಕಿಟ್ಟು ಅರ್ಧಕ್ಕೆ ಉದ್ದವಾಗಿ ವಿಡಿಯೋದಲ್ಲಿ ತೋರಿಸಿರುವಂತೆ ಮಡಚಿ. ನಂತರ www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡ ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಡಿ. ಆನ್ ಫೋಲ್ಡ್ ಎಂಬ ಭಾಗವನ್ನು ಬಟ್ಟೆಯಲ್ಲಿ ಮಡಿಚಿರುವ ಭಾಗದ ಮೇಲೆ ಇಡಬೇಕು. ಬೀಡೆಡ್ ಪಿನ್ನ ಸಹಾಯದಿಂದ ಪಿನ್ ಮಾಡಿ ಬಟ್ಟೆಯ 2 ಪದರಗಳಲ್ಲಿ ಪಿನ್ ಹೋಗಿದೆ ಎಂದು ನೋಡಿಕೊಳ್ಳಿ. ಒಂದು ಚಾಕ್ ಅನ್ನು ತೆಗೆದುಕೊಂಡು ಬಟ್ಟೆಯ ಪೂರ್ತಿ ಟೆಂಪ್ಲೇಟ್ನ ಮೇಲೆ ಸುತ್ತಲೂ ಈ ರೀತಿ ಟ್ರೇಸ್ ಮಾಡಿ. ಟ್ರೇಸಿಂಗ್ ಮಾಡಿದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಪಕ್ಕಕ್ಕಿಡಿ. ಈಗ ಕತ್ತರಿಯನ್ನು ತೆಗೆದುಕೊಂಡು ಟ್ರೇಸ್ ಮಾಡಿರುವ ಪ್ಯಾಟರ್ನ್ ಮೇಲೆ ಕತ್ತರಿಸಿ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಪ್ಯಾಟರ್ನ್ ಅನ್ನು ಸರಿಯಾಗಿ ಕತ್ತರಿಸಿ. ಕರ್ವ್ಸ್ಗಳ ಮೇಲೆ ಹುಷಾರಾಗಿರಿ. ಕಟ್ ಮಾಡಿರುವ ಪೀಸನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಂಡು ಮುಂಭಾಗದ ಟೆಂಪ್ಲೇಟ್ನ ಮೇಲೆ ಇಡಬೇಕು. ಮುಂಭಾಗ ಎಂದಿರುವ ಟೆಂಪ್ಲೇಟ್ ಅನ್ನು ಮಡಿಕೆಯ ಮೇಲೆ ಇಡುವುದಿಲ್ಲ, ಏಕೆಂದರೆ ಅದಕ್ಕೆ 2 ಪೀಸ್ ಇರುತ್ತದೆ. ಬೀಡೆಡ್ ಪಿನ್ ಸಹಾಯದಿಂದ ಮುಂಭಾಗದ ಟೆಂಪ್ಲೇಟ್ ಅನ್ನು ಪಿನ್ ಮಾಡಿ. ಚಾಕ್ ಅನ್ನು ತೆಗೆದುಕೊಂಡು ಮೆಟೀರಿಯಲ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಕರ್ವ್ಡ್ ಎಡ್ಜಸ್ ಅನ್ನು ಗಮನದಲ್ಲಿರಿಸಿ. ಇದಾದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಈಗ ಕತ್ತರಿಯಿಂದ ಟ್ರೇಸ್ ಮಾಡಿರುವ ಟೆಂಪ್ಲೇಟ್ ಅನ್ನು ಕತ್ತರಿಸಿ. ಈ ಹಂತದಲ್ಲಿ ಹೆಚ್ಚು ಜಾಗೃತೆಯಿಂದಿರಿ. ಇದು ನಿಮ್ಮ ಪ್ಯಾಟರ್ನ್ ಅನ್ನು ಹಾಳು ಮಾಡಬಹುದು. ಇದನ್ನು ಮುಗಿಸಿದ ಮೇಲೆ ಈ ಪೀಸ್ ಅನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕಿರುವ ಬಟ್ಟೆಯಿಂದ ಸ್ಲೀವ್ಸ್ ಅನ್ನು ಮಾಡೋಣ. ಅದನ್ನು ತೋರಿಸಿರುವಂತೆ ಅರ್ಧಕ್ಕೆ ಮಡಿಚಿ ಸ್ಲೀವ್ಸ್ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಡಿ. ಬೀಡೆಡ್ ಪಿನ್ ಸಹಾಯದಿಂದ ಬಟ್ಟೆಯನ್ನು ಭದ್ರವಾಗಿ ಪಿನ್ ಮಾಡಿ. ಇದು ಟ್ರೇಸ್ ಮಾಡಲು ಅನುಕೂಲವಾಗುತ್ತದೆ. ಚಾಕ್ ಅನ್ನು ತೆಗೆದುಕೊಂಡು ಟೆಂಪ್ಲೇಟ್ನ ಸುತ್ತಲೂ ಪೂರ್ತಿ ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಕರ್ವ್ಡ್ ಎಡ್ಜಸ್ ಕಡೆ ಗಮನವಿರಲಿ. ನಿಧಾನವಾಗಿ ಮತ್ತು ಭದ್ರವಾಗಿ ಟ್ರೇಸ್ ಮಾಡಿ. ಸ್ಲಿಟ್ ಅನ್ನು ಮಾರ್ಕ್ ಮಾಡುವುದನ್ನು ಮರೆಯಬೇಡಿ. ಇದಾದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಿನ್ನುಗಳನ್ನು ಅದರ ಜಾಗದಲ್ಲಿ ಹಾಕಿ, ಏಕೆಂದರೆ ಅದು ಗಾಯವಾಗಬಹುದು. ಈಗ ಟ್ರೇಸ್ ಮಾಡಿರುವ ಸ್ಲೀವ್ ಅನ್ನು ಬಟ್ಟೆಯಿಂದ ಕತ್ತರಿಸಿ. ಸ್ಲಿಟ್ ಅನ್ನು ಕತ್ತರಿಸಲು ಮರೆಯಬೇಡಿ. ಇದಾದ ಮೇಲೆ ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಂಡು ತೋರಿಸಿರುವಂತೆ ಫೇಸಿಂಗ್ ಟೆಂಪ್ಲೇಟ್ ಅನ್ನು ಅದರ ಮೇಲಿಡಬೇಕು. 2 ಪ್ಲಾಕೆಟ್ ಟೆಂಪ್ಲೇಟ್ ಅನ್ನು ಇಡಬೇಕು. ಕಫ್ಸ್ ಟೆಂಪ್ಲೇಟ್ ಅನ್ನು ನಂತರ ಇಡಬೇಕು. ಆದರೆ ಕಫ್ ಟೆಂಪ್ಲೇಟ್ನಲ್ಲಿ ಆನ್ ಫೋಲ್ಡ್ ಎಂದು ಬರೆಯಲಾಗಿದೆ. ಅದನ್ನು ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಡಬೇಕು. ಈಗ ಎಲ್ಲಾ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಪಿನ್ ಮಾಡುವ ಸಮಯ. ಇದು ಟ್ರೇಸ್ ಮಾಡುವಾಗ ಬಟ್ಟೆಯನ್ನು ಭದ್ರವಾಗಿರಿಸುತ್ತದೆ. ಈಗ ಚಾಕ್ ಅನ್ನು ತೆಗೆದುಕೊಂಡು ಕಫ್ಸ್ನ ಟೆಂಪ್ಲೇಟ್ ಅನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಟ್ರೇಸ್ ಮಾಡಿ. ನಂತರ ಪ್ಲಾಕೆಟ್ಸ್ ಅನ್ನು ಟ್ರೇಸ್ ಮಾಡಿ. ಕೊನೆಯದಾಗಿ ಫೇಸಿಂಗ್ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ.
ಕಫ್ಸ್ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಸೈಡ್ ನಲ್ಲಿ ಮತ್ತೆ ಪಿನ್ ಮಾಡಿ. ನಮಗೆ 2 ಕಫ್ ಪೀಸಸ್ ಬೇಕು. ಇದನ್ನು ಟ್ರೇಸ್ ಮಾಡಿ. ಈಗ ನಿಧಾನವಾಗಿ ಟೆಂಪ್ಲೇಟ್ಗಳನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಒಂದು ಕತ್ತರಿಯನ್ನು ತೆಗೆದುಕೊಂಡು ಎಲ್ಲ ಪೀಸ್ಗಳನ್ನು ಗಮನವಾಗಿ ಕತ್ತರಿಸಿ. ಕಫ್ಸ್ನಿಂದ ಪ್ರಾರಂಭಿಸಿ ಪ್ಲಾಕೆಟ್ಸ್ ವರೆಗೆ ಕರ್ವ್ಡ್ ಎಡ್ಜಸ್ ಕಡೆಗೆ ಗಮನವಹಿಸಿ. ಕೊನೆಯದಾಗಿ ಫೇಸಿಂಗ್ ಅನ್ನು ಬಟ್ಟೆಯಿಂದ ಕತ್ತರಿಸಿ. ಎಲ್ಲವನ್ನು ಒಟ್ಟಿಗೆ ಇಡಿ. ನಿಮ್ಮ ಎಲ್ಲಾ ಕಟ್ ಮಾಡಿರುವ ಪೀಸುಗಳು ನೋಡಲು ಹೀಗೆ ಕಾಣಬೇಕು. ನಂತರ ಮಿಕ್ಕಿರುವ ಬಟ್ಟೆಯನ್ನು ಮತ್ತು ಫುಲ್ ಲೆಂತ್ ರೂಲರ್ ಅನ್ನು ತೆಗೆದುಕೊಳ್ಳಿ. ರೂಲರ್ ಅನ್ನು 45 ಡಿಗ್ರಿಯಲ್ಲಿಟ್ಟು ನೇರವಾದ ಗೆರೆಯನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಮಾರ್ಕ್ ಮಾಡಿ. ಈ ನೇರವಾದ ಗೆರೆಯಿಂದ 1/4 ಇಂಚು ಮೆಜರಿಂಗ್ ಟೇಪ್ ಸಹಾಯದಿಂದ ಅಳತೆ ಮಾಡಿ ಈ ರೀತಿ ಮಾರ್ಕ್ ಮಾಡಿ. ಈ ಮಾರ್ಕುಗಳನ್ನು ನಿರಂತರವಾಗಿ ಮಾರ್ಕ್ ಮಾಡುತ್ತಾ ಇರಿ. ಇದು ನೇರವಾದ ಗೆರೆ ಬರಲು ಸಹಾಯವಾಗುತ್ತದೆ. ಮಾರ್ಕ್ ಮಾಡಿರುವ ಗೆರೆಯ ಮೇಲೆ ಕತ್ತರಿಸಿ ನಮ್ಮ ಬಾಯ್ ಸ್ಟ್ರಿಪ್ ತಯಾರಾಗಿದೆ. ಈಗ ಒಂದು ಕ್ಯಾನ್ವಾಸ್ ಫ್ಯೂಸಿಂಗ್ ತೆಗೆದುಕೊಂಡು ಅರ್ಧವಾಗಿ ಮಡಿಚಿ. ಮಿಂಚುವ ಸೈಡ್ಗಳನ್ನು ಒಂದರ ಮೇಲೆ ಒಂದಿಟ್ಟು ಅದರ ಮೇಲೆ ಕಫ್ ಟೆಂಪ್ಲೇಟ್ ಅನ್ನು ಇಡಿ. 2 ಕಫ್ಗಳನ್ನು ಕತ್ತರಿಸುವುದಕ್ಕಾಗಿ ಫ್ಯೂಸಿಂಗ್ ಅನ್ನು 2 ಆಗಿ ಮಡಚಿದ್ದೇವೆ. ಫ್ಯಾಬ್ರಿಕ್ನ ಮೇಲೆ ಟ್ರೇಸ್ ಮಾಡಿ. ಟ್ರೇಸ್ ಮಾಡಿರುವ ಬಟ್ಟೆಯನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ನಿಮ್ಮ ಹತ್ತಿರ ಇದೇ ರೀತಿ 2 ಪೀಸುಗಳು ಇರಬೇಕು. ಸಬಾಷ್! ಈಗ ಕಟ್ ಮಾಡುವ ಕೆಲಸ ಮುಗಿಯಿತು. ಹಂತ 2. ಶರ್ಟ್ನ 2 ಮುಂಭಾಗವನ್ನು ಮಾಡುವುದು. ಮುಂದಿನ ಹಂತಕ್ಕೆ 2 ಮುಂಭಾಗದ ಪೀಸನ್ನು ತೆಗೆದುಕೊಳ್ಳಿ ಮತ್ತು 2 ಫೇಸಿಂಗ್ ಸ್ಟ್ರಿಪ್ ಅನ್ನು ಕಟ್ ಮಾಡಬೇಕು. ಫೇಸಿಂಗ್ ಸ್ಟ್ರಿಪ್ ಅನ್ನು ಶರ್ಟ್ನ ಓಪನಿಂಗ್ ಭಾಗದಲ್ಲಿ ಹೊಲೆಯಬೇಕು. ಇದನ್ನು ಮಾಡಲು ಅದನ್ನು ಉಷಾ ಜನೋಮಿ ಅಲಿಯೋರ್ DLX ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗಿ ಫೇಸಿಂಗ್ ಸ್ಟ್ರಿಪ್ನ ತಪ್ಪಾದ ಭಾಗವನ್ನು ಮುಂಭಾಗದ ಬಲಭಾಗದಲ್ಲಿಡಿ. ಮುಂಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಬಲಭಾಗ ಮೇಲೆ ಬರುವಂತೆ ಇಡಬೇಕು. ಹೊಲೆಯುವ ಮೊದಲು ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು A ಮತ್ತು ಹೊಲಿಗೆಯ ಉದ್ದವನ್ನು 2ವರೆಗೆ ಇದೆಯೇ ಎಂದು ನೋಡಿಕೊಂಡು ಹೊಲೆಯಲು ಪ್ರಾರಂಭಿಸಿ. ಶರ್ಟ್ನ ಕೊನೆಯವರೆಗೂ ಹೊಲೆಯುತ್ತಾ ಹೋಗಿ. ಒಂದು ಜೊತೆ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಇದನ್ನು ರಿವರ್ಸ್ ಸ್ಟಿಚ್ ಸೆಲೆಕ್ಟರ್ ಸಹಾಯದಿಂದ ಹೊಲಿಗೆ ಭದ್ರವಾಗಿರಿಸಲು ಮಾಡಬೇಕು. ಇದನ್ನು ಮುಗಿಸಿದ ಮೇಲೆ ಫೇಸಿಂಗ್ ಸ್ಟ್ರಿಪ್ ಅನ್ನು ಪೂರ್ತಿಯಾಗದೇ ಇರುವ ಕಡೆಯಿಂದ ತೆಗೆಯಿರಿ ಮತ್ತು ಅದನ್ನು ಅರ್ಧಕ್ಕೆ ಬಲಭಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವಂತೆ ಮಡಚಿ. ಈಗ ಮಡಿಕೆಯನ್ನು ತೆಗೆದುಕೊಂಡು ಅದನ್ನು ಸೀಮ್ ಲೈನ್ ಮೇಲೆ ಇಡಬೇಕು. ನಾವು ಈ ಫೋಲ್ಡ್ನ ಮೇಲೆ ಈಗ ಹೊಲೆಯುತ್ತೇವೆ. ಸ್ಟಿಚ್ ಮಾಡುವಾಗ ಮಡಚುತ್ತಾ ಹೋಗಿ. ಮಡಿಕೆ ಹೊಲೆಯುವಾಗ ಸೀಮ್ ಲೈನ್ ಮೇಲೆ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಿ. ಅಚ್ಚುಕಟ್ಟಾದ ಫಿನಿಶಿಂಗಿಗೆ ಹೆಚ್ಚಾದ ಬಟ್ಟೆ ಮತ್ತು ದಾರವನ್ನು ಕತ್ತರಿಸಿ. ಈಗ ಮುಂಭಾಗದ ಪೀಸಿನ ಎಡಭಾಗದ ಪೀಸನ್ನು ತೆಗೆದುಕೊಳ್ಳಿ. ಫೇಸಿಂಗ್ ಸ್ಟ್ರಿಪ್ ಅನ್ನು ಬಟ್ಟೆಯ ಬಲಭಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವಂತೆ ಮ್ಯಾಚ್ ಮಾಡಿ ಅದನ್ನು ಜಾಗದಲ್ಲಿ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಲು ಮರೆಯಬೇಡಿ. ನೀವು ಮುಗಿಸಿದ ನಂತರ ಫೇಸಿಂಗ್ ಸ್ಟ್ರಿಪ್ ಅನ್ನು ಓಪನ್ ಮಾಡಿ ಇಲ್ಲಿ ತೋರಿಸಿರುವಂತೆ ಕ್ರೀಸ್ ಮಾಡಿ. ಈಗ ಬಟ್ಟೆಯನ್ನು ತಿರುಗಿಸಿ ಫೇಸಿಂಗ್ ಸ್ಟ್ರಿಪ್ ಅನ್ನು ಅರ್ಧಕ್ಕೆ ಮಡಚಿ ಕ್ರೀಸ್ ಅನ್ನು ಸೃಷ್ಟಿಸಲು ಬಟ್ಟೆಯ ಫೋಲ್ಡ್ ಮೇಲೆ ಚೆನ್ನಾಗಿ ಒತ್ತಿರಿ. ಈಗ ಪೂರ್ತಿ ಸ್ಟ್ರಿಪ್ ಅನ್ನು ತೋರಿಸಿರುವಂತೆ ಸೀಮ್ ಲೈನ್ ವರೆಗೂ ಮಡಚಿ
ನಾವು ಸೀಮ್ ಲೈನ್ನ ಮೇಲೆ ಹೊಲೆಯುತ್ತೇವೆ. ಪ್ರೆಸರ್ ಫುಟ್ನ ಕೆಳಗೆ ಎಡ್ಜ್ ಅನ್ನು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಬಟ್ಟೆಯ ಕೊನೆಯವರೆಗೂ ಹೊಲೆಯುತ್ತಾ ಹೋಗಿ ಮತ್ತು ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಲು ಮರೆಯಬೇಡಿ. ಇದು ಮುಗಿದ ಮೇಲೆ ನಿಮ್ಮ ಹೊಲಿಗೆಗಳು ಹೀಗೆ ಕಾಣಬೇಕು. ನೀವು ನೋಡಬಹುದು, ಮುಂಭಾಗದ ಫೇಸಿಂಗ್, ಬಲಭಾಗದ ಪೀಸ್ ಬಟ್ಟೆಯ ಬಲಭಾಗದಲ್ಲಿದೆ ಮತ್ತು ಶರ್ಟಿನ ಎಡಭಾಗ ಹಿಂಭಾಗದಲ್ಲಿದೆ. ಹಂತ 3. ಮುಂಭಾಗ ಮತ್ತು ಹಿಂಭಾಗವನ್ನು ಒಟ್ಟಿಗೆ ಸೇರಿಸಿ ಭುಜದ ಭಾಗವನ್ನು ಹೊಲೆಯುವುದರೊಂದಿಗೆ ನೆಕ್ಲೈನ್ ಅನ್ನು ಮುಗಿಸುವುದು. ಈಗ ಶರ್ಟ್ನ ಹಿಂಭಾಗದ ಪೀಸನ್ನು 2 ಮುಂಭಾಗದ ಪೀಸ್ ಮೇಲೆ ಇಡಬೇಕು. ಈಗ ನಾವು ಭುಜಗಳನ್ನು ಹೊಲೆದು ಮತ್ತು ಕತ್ತಿನ ಭಾಗವನ್ನು ಬಾಯ್ ಸ್ಟ್ರಿಪ್ನೊಂದಿಗೆ ಹೊಲೆಯೋಣ. ಪೀಸ್ಗಳನ್ನು ನಿಮ್ಮ ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗಿ. ಮೊದಲು ಭುಜದ ಭಾಗವನ್ನು ಹೊಲೆಯೋಣ. ಅದನ್ನು ಹಿಂಭಾಗವನ್ನು ನೋಡುವಂತೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಇದನ್ನು ಮುಗಿಸಿದ ಮೇಲೆ 1/8 ಇಂಚ್ ಸೀಮ್ ಅಲೋನ್ಸ್ ಅನ್ನು ಮೇಲಿನಿಂದ ಕಟ್ ಮಾಡಿ. ಹುಷಾರಾಗಿ ಕತ್ತರಿಸಿ ಹೊಲಿಗೆಯ ಮೇಲೆ ಕತ್ತರಿಸಬಾರದು. ಈಗ ಶರ್ಟ್ ಅನ್ನು ತೆರೆದು ಸ್ಟಿಚ್ ಲೈನ್ ಅನ್ನು ಕೈ ಬೆರಳಿನ ಸಹಾಯದಿಂದ ಕ್ರೀಸ್ ಮಾಡಿ. ಈಗ ವಿಡಿಯೋದಲ್ಲಿ ತೋರಿಸಿರುವಂತೆ ಮಡಿಚಿ ಈ ಮಡಿಚಿರುವುದರ ಮೇಲೆ ಹೊಲೆಯೋಣ. ನಾವು ಫ್ರಂಟ್ ಸೀಮ್ ಅನ್ನು ಮಾಡುತ್ತಿದ್ದೇವೆ. ಇದನ್ನು ಮುಗಿಸಿದ ಮೇಲೆ ಬಟ್ಟೆಯನ್ನು ತೆರೆದು ಬಲಭಾಗವನ್ನು ನೋಡುವಂತೆ ಎಡ್ಜ್ ಸ್ಟಿಚ್ ಅನ್ನು ಜಾಯ್ನಿಂಗ್ ಅಲ್ಲಿ ಹಾಕಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ ಮತ್ತು ಇದನ್ನೇ ಇನ್ನೊಂದು ಭುಜದ ಭಾಗಕ್ಕೂ ಪುನರಾವರ್ತಿಸಿ. ಈ ಹಂತವನ್ನು ಬೇಕಿದ್ದರೆ ಮತ್ತೊಮ್ಮೆ ನೋಡಿ. ಒಮ್ಮೆ ಭುಜ ಹೊಲೆದ ಮೇಲೆ ಕತ್ತಿನ ಭಾಗದ ಕೆಲಸವನ್ನು ಮಾಡುವುದು ನಮ್ಮ ಪಟ್ಟಿಯಲ್ಲಿ ಮುಂದಿನ ಕೆಲಸ. ಬಾಯ್ ಸ್ಟ್ರಿಪ್ ಅನ್ನು ತೆರೆದು ಅದನ್ನು ಕಟ್ ಮಾಡಿ ಅರ್ಧಕ್ಕೆ ಮಡಚಿ ಅದನ್ನು ನೆಕ್ಲೈನ್ ನ ಬಲಭಾಗಕ್ಕೆ ಅಲೈನ್ ಮಾಡಿ. ಪ್ರಾರಂಭದಲ್ಲಿ ಸ್ಟ್ರಿಪ್ ಅನ್ನು ಮಡಚಿರುವ ಭಾಗದಿಂದ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ. ಹೆಚ್ಚಾಗಿರುವ ಸ್ಟ್ರಿಪ್ ಅನ್ನು ಒಳಕ್ಕೆ ಮಡಚಿ ಈಗ ಬಾಯ್ ಸ್ಟ್ರಿಪ್ ಅನ್ನು ನೆಕ್ ಲೈನಿಗೆ ಹೊಲೆಯೋಣ. ಸ್ಟ್ರಿಪ್ ಅನ್ನು ಮತ್ತು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಿರುವಾಗ ಬಾಯ್ ಸ್ಟ್ರಿಪ್ ಅನ್ನು ಹೊಂದಿಸುತ್ತಾ ಹೋಗಿ. ಕೊನೆಯನ್ನು ತಲುಪಿದಾಗ ಹೆಚ್ಚಾದ ಅರ್ಧ ಇಂಚ್ ಬಾಯ್ ಸ್ಟ್ರಿಪ್ ಅನ್ನು ಒಳಕ್ಕೆ ಮಡಚಿ ಅದರ ಮೇಲೆ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಭದ್ರಗೊಳಿಸಲು ಹಾಕಬೇಕು. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ನೀವು ನೋಡಬಹುದು, ನಮ್ಮ ಹತ್ರ ಹೆಚ್ಚಾದ ಸೀಮ್ ಅಲೋಯನ್ಸ್ ಮೇಲ್ಭಾಗದಲ್ಲಿದೆ. ನಾವು ಅದನ್ನು ಕಟ್ ಮಾಡಬೇಕು. ಹೊಲಿಗೆಯನ್ನು ಕಟ್ ಮಾಡದಂತೆ ಎಚ್ಚರ ವಹಿಸಿ. ನಾವು ಈಗ ಸ್ಟ್ರಿಪ್ ಅನ್ನು ತಪ್ಪಾದ ಭಾಗದಲ್ಲಿ ಮಡಚಿ ವಿಡಿಯೋದಲ್ಲಿ ತೋರಿಸಿರುವಂತೆ ನಾವು ಪಾಯಿಂಟೆಡ್ ಸೆಕ್ಷನ್ ಮೇಲೆ ಹೊಲೆಯಲಿದ್ದೇವೆ. ಹೊಲೆಯಲು ಪ್ರಾರಂಭಿಸಿ ನಿಧಾನವಾಗಿ ಇನ್ನೊಂದು ತುದಿಯವರೆಗೂ ಹೊಲೆಯಿರಿ. ಅಚ್ಚುಕಟ್ಟಾದ ನೋಟಕ್ಕೆ ಹೆಚ್ಚಾದ ದಾರವನ್ನು ಕತ್ತರಿಸಿ. ಈಗಲೇ ಇದು ಮುಗಿದಿಲ್ಲ. ನಾವು ಮತ್ತೆ ಸ್ಟ್ರಿಪ್ ಅನ್ನು ತಪ್ಪಾದ ಭಾಗದಲ್ಲಿ ಮಡಚಿ ವಿಡಿಯೋದಲ್ಲಿ ತೋರಿಸಿರುವಂತೆ ಅದರ ಮೇಲೆ ಹೊಲೆಯಿರಿ. ಎಡ್ಜ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನಿಧಾನವಾಗಿ ಇನ್ನೊಂದು ತುದಿಯವರೆಗೂ ಹೊಲೆಯಿರಿ. ಈಗ ಮುಗಿಯಿತು. ನಿಮ್ಮ ಅಂತಿಮ ಹೊಲಿಗೆ
ಹೀಗೆ ಕಾಣಬೇಕು. ನಿಮಗೆ ಕಾಣುವ ಹೆಚ್ಚಾದ ದಾರವನ್ನು ಕತ್ತರಿಸಿ. ಈಗ ಮತ್ತೆ ಕಟ್ಟಿಂಗ್ ಬೋರ್ಡ್ನ ಕಡೆ ಹೋಗೋಣ. ನೀವು ನೋಡಬಹುದು, ನಾವು ಭುಜದ ಭಾಗ ಮತ್ತು ನೆಕ್ ಲೈನ್ ಅನ್ನು ಹೊಲೆದಿದ್ದೇವೆ. ಇದು ಅಚ್ಚುಕಟ್ಟಾಗಿ ಕಾಣುತ್ತಿದೆ ಅಲ್ವೇ? ಹಂತ 4, ಸ್ಲೀವ್ಸ್ ಅನ್ನು ತಯಾರಿಸುವುದು. ಮುಂದೆ ನಾವು ಸ್ಲೀವ್ಸ್ ನ ಕೆಲಸ ಮಾಡೋಣ. ಇದು ನಮ್ಮ ಬಲಭಾಗದ ತೋಳು ಮತ್ತು ಇದು ಎಡಭಾಗದ್ದು. ಈಗ ನಾವು ಎಡಭಾಗದ ತೋಳಿನ ಕೆಲಸ ಮಾಡೋಣ. ಸ್ಲೀವ್ ಅನ್ನು ತೆರೆದು ಬಲಭಾಗದ ಮೇಲೆ ಇಡಿ. ಸ್ಲಿಟ್ ಇರುವ ಕಡೆ ನಾವು ಪ್ಲಾಕೆಟ್ ಸ್ಟ್ರಿಪ್ ಅನ್ನು ಸೇರಿಸಬೇಕು. ಪ್ಲಾಕೆಟ್ನ ಸಣ್ಣ ಸ್ಟ್ರಿಪ್ ಬಟ್ಟೆಯ ಬಲಭಾಗಕ್ಕೆ ಹೋಗುತ್ತದೆ. ಅದನ್ನು ಭದ್ರವಾಗಿಸಲು ತೋರಿಸಿರುವಂತೆ ಪಿನ್ ಮಾಡಿ. ಉದ್ದವಾದ ಪ್ಲಾಕೆಟ್ ಸ್ಟ್ರಿಪ್ ಬಟ್ಟೆಯ ಹಿಂಭಾಗಕ್ಕೆ ಹೊಲೆಯಬೇಕು. ಉದ್ದವಾದ ಪ್ಲಾಕೆಟ್ ಸ್ಟ್ರಿಪ್ನ ಎಡ್ಜಸ್ ಅನ್ನು ತೋಳಿಗೆ ಮ್ಯಾಚ್ ಮಾಡಿ ಪಿನ್ ಮಾಡಿ. ಈಗ ಸ್ಟ್ರಿಪ್ಸ್ ಅನ್ನು ಸ್ಲೀವ್ಸ್ಗೆ ಹೊಲೆಯೋಣ. ಮೊದಲು ಚಿಕ್ಕ ಪ್ಲಾಕೆಟ್ ಅನ್ನು ಬಟ್ಟೆಗೆ ಹೊಲೆಯೋಣ. ಪಿನ್ನುಗಳನ್ನು ತೆರೆದು ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಇದನ್ನು ಮುಗಿಸಿದ ಮೇಲೆ ಸ್ಟ್ರಿಪ್ ಅನ್ನು ತಿರುಗಿಸಿ ಅದನ್ನು ನಿಧಾನವಾಗಿ ಸೀಮ್ ಲೈನ್ ಮೇಲೆ ಕ್ರೀಸ್ ಮಾಡಿ. ನಂತರ ಬಟ್ಟೆಯನ್ನು ತಿರುಗಿಸಿ ಸ್ಟ್ರಿಪ್ ಅನ್ನು ಬಟ್ಟೆಯ ಹಿಂಭಾಗಕ್ಕೆ ಇಡಬೇಕು. ಅದನ್ನು ಅರ್ಧಕ್ಕೆ ಮತ್ತೆ ಮಡಚಿ ಕ್ರೀಸ್ ಮಾಡಿ. ಈಗ ಫೋಲ್ಡ್ ಅನ್ನು ತೆಗೆದುಕೊಂಡು ಅದನ್ನು ತೋರಿಸಿರುವಂತೆ ಸ್ಟಿಚ್ ಲೈನ್ ಮೇಲೆ ಇಡಬೇಕು. ಈಗ ಅದರ ಮೇಲೆ ಹೊಲೆಯಿರಿ. ಇದನ್ನು ಮುಗಿಸಿದ ಮೇಲೆ ನಾವು ಇನ್ನೊಂದು ಪ್ಲಾಕೆಟ್ ಅನ್ನು ತೋಳಿಗೆ ಹೊಲೆಯಬೇಕು. ನಾವು ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಅನುಸರಿಸಬೇಕು. ನಾವು 2 ಪ್ಲಾಕೆಟ್ ಪೀಸ್ ಅನ್ನು ಸ್ಲೀವ್ಸ್ಗೆ ಸೇರಿಸಬೇಕು. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ನಂತರ ಅಯನ್ ಅನ್ನು ತಂದು ಸೇರಿಸಿರುವ ಪ್ಲಾಕೆಟ್ ಮೇಲೆ ಅಯನ್ ಮಾಡಬೇಕು. ಉದ್ದುದ್ದವಾದ ಪ್ಲಾಕೆಟ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅದನ್ನು ತಿರುಗಿಸಿ ತೆರೆಯಿರಿ. ಹೊಲೆಯದೇ ಇರುವ ಭಾಗದಲ್ಲಿ 1/4 ಇಂಚ್ ಮಡಿಚಿ ಫೋಲ್ಡ್ ಅನ್ನು ಕಾಪಾಡಲು ಅದರ ಮೇಲೆ ಅಯನ್ ಮಾಡಿ. ನಂತರ ಸ್ಟ್ರಿಪ್ ಮಡಿಚಿ ಮಡಿಚಿರುವ ಭಾಗ ಹೊಲಿಗೆಯ ಮೇಲೆ ಬರಬೇಕು. ಅಯನ್ ಮಾಡಿ. ಇದಾದ ಮೇಲೆ ಪ್ಲಾಕೆಟ್ ಅನ್ನು 1/4 ಇಂಚ್ ಮೇಲ್ಭಾಗದ ತುದಿಯಿಂದ ವಿಡಿಯೋದಲ್ಲಿ ತೋರಿಸಿರುವಂತೆ ಇಟ್ಟು ಮತ್ತೆ ಅಯನ್ ಮಾಡಿ ಮಡಿಕೆಯನ್ನು ಭದ್ರ ಮಾಡಿ. ಮತ್ತೆ ಮೇಲ್ಭಾಗದಿಂದ ಅಯನ್ ಮಾಡಿ ತ್ರಿಕೋನಾಕಾರ ಬರುವಂತೆ ಈ ರೀತಿ ಅಯನ್ ಮಾಡಿ. ಈ ಹೊಲಿಗೆಗಳು ಮುಗಿದ ಮೇಲೆ ನಾವು ಹೊಲಿಗೆಗಳನ್ನು ಪ್ಲಾಕೆಟ್ ಮೇಲೆ ವಿಡಿಯೋದಲ್ಲಿ ತೋರಿಸಿರುವಂತೆ ಟ್ಯಾಕಿಂಗ್ ಮಾಡಬೇಕು.
ಸ್ಲಿಟ್ ಓಪನಿಂಗ್ ಮೇಲೆ ಹೊಲೆಯಬಾರದು, ನೆನಪಿರಲಿ, ಮತ್ತು ಅಲ್ಲಿ ತಲುಪಿದಾಗ ಹೊಲಿಗೆಯನ್ನು ನಿಲ್ಲಿಸಿ. ನಾವೀಗ ಟ್ಯಾಕಿಂಗ್ ಹೊಲಿಗೆಯ ಮೇಲೆ ಹೊಲೆಯುತ್ತೇವೆ. ನೀವು ತುದಿಯನ್ನು ತಲುಪಿದಾಗ ಪಿವಟ್ ಟೆಕ್ನಿಕ್ ಅನ್ನು ಬಳಸಿ ಇದು ಪೂರ್ತಿಯಾಗಿ ಒಂದೇ ಹೊಲಿಗೆ ಬರುತ್ತದೆ. ಒಂದು ಸಮಾನಾಂತರವಾದ ಹೊಲಿಗೆಯನ್ನು 1/4 ಇಂಚ್ ದೂರದಲ್ಲಿ ಹಾಕಿ ಬಾಕ್ಸ್ ಅನ್ನು ಪೂರ್ತಿಗೊಳಿಸಿ. ಇದನ್ನು ಮುಗಿಸಿದ ಮೇಲೆ ಟ್ಯಾಕಿಂಗ್ ಹೊಲಿಗೆಯನ್ನು ಕತ್ತರಿಸಿ. ಮೇನ್ ಹೊಲಿಗೆಗಳನ್ನು ಕತ್ತರಿಸಿದಂತೆ ಜಾಗ್ರತೆಯಾಗಿ ನೋಡಿಕೊಳ್ಳಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಈ ರೀತಿ ಕಾಣಬೇಕು. ನಾವು ಈಗ ಕಫ್ ಅನ್ನು ಜೋಡಿಸುವುದನ್ನು ಶುರು ಮಾಡೋಣ. ಒಂದು ಕಫ್ ಪೀಸ್ ಅನ್ನು ಅದರ ಫ್ಯೂಸಿಂಗ್ ಜೊತೆಗೆ ತೆಗೆದುಕೊಳ್ಳೋಣ. ಕಫ್ ಪೀಸ್ ಅನ್ನು ತೆರೆದು ಫ್ಯೂಸಿಂಗ್ ಮೆಟೀರಿಯಲ್ ಅನ್ನು ಒಳಗೆ ಇಡಿ. ಒಂದು ಕಡೆ ಇಟ್ಟು ಅದರ ಮೇಲೆ ಐರನ್ ಮಾಡಿ. ಫ್ಯೂಸಿಂಗ್ ಪೀಸ್ ಅನ್ನು ರಿವರ್ಸ್ ಸೈಡ್ ನಲ್ಲಿ ಇಡಿ. ಫ್ಯೂಸಿಂಗ್ ಮೆಟೀರಿಯಲ್ ಅಂಟಿಕೊಂಡ ನಂತರ ಫ್ಯೂಸಿಂಗ್ ಸೈಡ್ ನಮ್ಮನ್ನು ನೋಡುವ ಹಾಗೆ ಕಫ್ ಅನ್ನು ಮತ್ತೆ ಮಡಚಿ. ನಾವು ವಿಡಿಯೋದಲ್ಲಿ ತೋರಿಸಿರುವಂತೆ ಲಂಬವಾದ ಹೊಲಿಗೆಯನ್ನು ಹಾಕಬೇಕು. ಕಫಿನ ಎಡ್ಜ್ ಅನ್ನು ಪ್ರೆಸರ್ ಫುಟ್ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನೀವು ಮುಗಿಸಿದ ಮೇಲೆ ಹೆಚ್ಚಾದ ಸೀಮ್ ಅಲಾಯನ್ಸ್ ಅನ್ನು ಕತ್ತರಿಸಿ. ಈಗ ಹೊಲೆಯದೇ ಇರುವ ಭಾಗ ಫ್ಯೂಸಿಂಗ್ ಸ್ಟ್ರಿಪ್ನ ಒಂದು ಕಡೆ ವಿಡಿಯೋದಲ್ಲಿ ತೋರಿಸಿರುವಂತೆ ಮಡಚಿ ಅದರ ಮೇಲೆ ಹೊಲೆಯಿರಿ. ಹೆಚ್ಚಾದ ದಾರವನ್ನು ಕತ್ತರಿಸಿ. ನೀವು ನೋಡಬಹುದು, ಒಂದು ಕಡೆ ನಾವು ಹೊಲೆದಿದ್ದೇವೆ. ಬಟ್ಟೆಯನ್ನು ಒಳಗಿನಿಂದ ಹೊರಕ್ಕೆ, ಫ್ಯೂಸಿಂಗ್ ಹೊರಕ್ಕೆ ಹೋಗುವಂತೆ ತಿರುಗಿಸಿ. ಎಡ್ಜಸ್ ಅನ್ನು ಭದ್ರವಾಗಿ ತಿರುಗಿಸಿ ಅದನ್ನು ಪಕ್ಕಕ್ಕಿಡಿ. ನಾವು ತೋಳಿನ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಚಬೇಕು. ಬಲಭಾಗವನ್ನು ನೋಡುವಂತೆ ಓಪನ್ ಆಗಿರುವ ಭಾಗವನ್ನು ಪಿನ್ ಮಾಡಿ. ನಮ್ಮ ಪೀಸ್ಗಳನ್ನು ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗೋಣ. ಸ್ಲೀವ್ಸ್ನ ಸೈಡ್ ಸೀಮ್ ಅನ್ನು ಮ್ಯಾಚ್ ಮಾಡಿ ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಸೀಮ್ ಅಲೌನ್ಸ್ ಅನ್ನು ಅರ್ಧದವರೆಗೂ ಹೊಲೆಯಬೇಕು. ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಹೆಚ್ಚಾದ ದಾರವನ್ನು ಕತ್ತರಿಸಿ ತೋಳನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ. ಈಗ ಬಹು ಮುಖ್ಯವಾದ ಹಂತ, ಕಫ್ ಅನ್ನು ಸೇರಿಸುವುದು. ಸ್ಲೀವ್ನ ಎಡ್ಜ್ನಿಂದ ಒಂದು ಉದ್ದದ ಪ್ಲಾಕೆಟ್ ಸೇರಿರುವ ಕಡೆಯಿಂದ 1.5 ಇಂಚ್ ಅಳತೆ ಮಾಡಿ ಅದನ್ನು ಮಾರ್ಕ್ ಮಾಡಿ. ಈಗ ಕಫ್ ಅನ್ನು ಅಳತೆ ಮಾಡೋಣ. ಕಫ್ನ ಅಳತೆ 9.25 ಇಂಚ್ ಇರುವುದನ್ನು ನೀವು ನೋಡಬಹುದು. ಈಗ 9.25 ಇಂಚ್ ಸ್ಲೀವ್ನ ಓಪನಿಂಗ್ನಿಂದ ಅಳತೆ ಮಾಡಿ. ಚಿಕ್ಕ ಪ್ಲಾಕೆಟ್ ಸೇರಿಸಿರುವ ಕಡೆಯಿಂದ ದೊಡ್ಡ ಪ್ಲಾಕೆಟ್ನವರೆಗೂ ಅಳತೆ ಮಾಡಿ. ಇಲ್ಲಿ ಹೇಳಿರುವ ಪಾಯಿಂಟ್ 9.25 ಇಂಚು. ಈಗ ನೀವು ನೋಡುತ್ತಿರುವ ಈ ಮಿಕ್ಕಿರುವ ಭಾಗ 2.25 ಇಂಚ್ ನೆರಿಗೆಗೆ ಹೋಗುತ್ತದೆ. ಆದ್ದರಿಂದ ಮೊದಲು ಮಾರ್ಕ್ ಮಾಡಿರುವ ಪಾಯಿಂಟ್ನಿಂದ 2.25 ಇಂಚಿನಷ್ಟು ಈ ರೀತಿ ಮಾರ್ಕ್ ಮಾಡಿ. ಈಗ ಮಧ್ಯದ ಮಾರ್ಕ್ ಅನ್ನು ಮಡಚಿ ಮತ್ತು ಹಿಂಡಿರುವ ಬಟ್ಟೆಯನ್ನು 3ನೇ ಮಾರ್ಕ್ನ ಮೇಲೆ ಇಡಬೇಕು.
ಈಗ ನೆರಿಗೆಯನ್ನು ಜಾಗದಲ್ಲಿ ಪಿನ್ ಮಾಡೋಣ. ಇದು ಅಳತೆಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅಷ್ಟೇ. ಈಗ ಮತ್ತೊಮ್ಮೆ ಸ್ಲೀವ್ನ ಅಳತೆಯನ್ನು ಮಾಡಿ. ಇದು 9.25 ಇಂಚ್ ಇರಬೇಕು. ಈಗ ನಾವು ಒಂದು ಸಣ್ಣ ಹೊಲಿಗೆಯನ್ನು ನೆರಿಗೆಯ ಮೇಲೆ ತೋರಿಸಿರುವಂತೆ ಹಾಕೋಣ. ಹೊಲೆದಿರುವ ಸ್ಲೀವ್ ಅನ್ನು ಕಫಿನ ಒಳಗೆ ಹಾಕಿ ಟಾಪ್ ಅನ್ನು ಹೊಲೆಯಿರಿ. ಸ್ಲೀವ್ ಅನ್ನು ಮತ್ತು ಕಫ್ ಅನ್ನು ಹೊಲೆಯುವಾಗ ಈ ರೀತಿ ಹೊಂದಿಸುತ್ತಾ ಹೋಗಿ. ನಾವೀಗ ಕಫಿನ ಸುತ್ತಲೂ ಹೊಲೆಯುತ್ತೇವೆ. ಕಫಿನ ಎಡ್ಜ್ ಅನ್ನು ಪ್ರೆಸರ್ ಫುಟ್ಟಿಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಇದೇ ವಿಧಾನವನ್ನು ಇನ್ನೊಂದು ಸ್ಲೀವ್ಗೂ ಮಾಡಬೇಕು. ನೀವು ನೋಡುವಂತೆ ನಾವು ಪ್ಲಾಕೆಟ್ ಮತ್ತು ಕಫ್ ಅನ್ನು ಸ್ಲೀವ್ಸ್ಗೆ ಸೀಮ್ ಇಲ್ಲದೆ ಸೇರಿಸಿದ್ದೇವೆ. ನೆರಿಗೆಯೂ ಕೂಡ ಆರಾಮದಾಯಕವಾಗಿ ಹೊರಬರದೆ ಕೂತಿದೆ. ಹಂತ 5. ಸ್ಲೀವ್ಸ್ ಅನ್ನು ಸೇರಿಸಿ ಸೈಡ್ ಸೀಮ್ಸ್ ಅನ್ನು ಮುಗಿಸಿ ಬಾಟಮ್ ಅನ್ನು ಹೆಮ್ ಮಾಡುವುದು. ಸ್ಲೀವ್ಸ್ ಅನ್ನು ಶರ್ಟ್ ಆರ್ಮ್ ಹೋಲಿಗೆ ಸೇರಿಸುವ ಸಮಯ. ಶರ್ಟ್ ಪೀಸ್ ಅನ್ನು ತೆಗೆದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಇಡಿ. ನೀವು ಕಾಣುವಂತೆ ನಾವು ಸ್ಲೀವ್ಸ್ ಅನ್ನು ಸೇರಿಸಿದ್ದೇವೆ. ತೋರಿಸಿರುವಂತೆ ಶರ್ಟ್ ಅನ್ನು ತಿರುಗಿಸಿ ತೆರೆಯಿರಿ. ಸ್ಲೀವ್ಸ್ ಅನ್ನು ತೆಗೆದುಕೊಂಡು ಅರ್ಧಕ್ಕೆ ಮಡಿಚಿ. ಅರ್ಧದಲ್ಲಿ ಕತ್ತರಿಯಿಂದ ಈ ರೀತಿ ನಾಚ್ ಅನ್ನು ಮಾಡಿ. ಈ ನಾಚ್ ಅನ್ನು ಶರ್ಟ್ನ ಮಧ್ಯಕ್ಕೆ ಭುಜದ ಭಾಗಕ್ಕೆ ಮ್ಯಾಚ್ ಮಾಡಿ ಈ ರೀತಿ ಪಿನ್ ಮಾಡಿ. ಬಲಭಾಗವನ್ನು ನೋಡುವಂತಿದೆಯೇ ಎಂದು ನೋಡಿಕೊಳ್ಳಿ. ಆ ನಂತರ ಆರ್ಮ್ ಹೋಲ್ ಪಾರ್ಟ್ ಅನ್ನು ಸ್ಲೀವ್ ಅನ್ನು ಒಂದಾಗಿ ಪಿನ್ ಮಾಡಿ. ಇದೇ ವಿಧಾನ ಇನ್ನೊಂದು ಕಡೆಯೂ ಅನುಸರಿಸಬೇಕು. ಶರ್ಟ್ ಅನ್ನು ತಿರುಗಿಸಿ ತೆರೆಯಿರಿ. ಮಧ್ಯಭಾಗವನ್ನು ಮಾರ್ಕ್ ಮಾಡಿ. ಶರ್ಟ್ನ ಸ್ಲೀವ್ ಭಾಗ ಮತ್ತು ಶರ್ಟ್ನ ಪೀಸ್ ಅನ್ನು ಒಟ್ಟಿಗೆ ಸೇರಿಸಿ ಪಿನ್ ಮಾಡಿ. ಸ್ಲೀವ್ನ ಕೆಲಸ ಮಾಡಿದ ನಂತರ ನಾವು ಸೈಡ್ಸ್ ಅನ್ನು ಮ್ಯಾಚ್ ಮಾಡಿ ಶರ್ಟ್ನ ಸೈಡ್ ಸೀಮ್ಸ್ನ ಕೆಲಸ ಮಾಡಬೇಕು. ನಿಮ್ಮ ಪಿನ್ ಮಾಡಿರುವ ಶರ್ಟ್ ಪೀಸ್ ಅನ್ನು ಉಷಾ ಜನೋಮಿ ಅಲ್ಯೂರ್ DLX ಮೆಷಿನ್ಗೆ ತೆಗೆದುಕೊಂಡು ಹೋಗಿ. ಆರ್ಮ್ ಹೋಲ್ ಅನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನಾವು ಇನ್ನೊಂದು ಕಡೆ ಹೋಗುತ್ತಾ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಬೇಕು. ನೀವು ನೋಡಬಹುದು, ನಾವು ತೋಳನ್ನು ಶರ್ಟಿಗೆ ಹೊಲೆದಿದ್ದೇವೆ. ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಿ. ಇದಾದ ಮೇಲೆ ನಾವು ಸೈಡ್ ಸೀಮ್ಸ್ ಅನ್ನು ಹೊಲೆಯೋಣ. ಸ್ಲೀವ್ಸ್ ಅನ್ನು ಒಟ್ಟಿಗೆ ಮ್ಯಾಚ್ ಮಾಡಿ ಮಧ್ಯಭಾಗದಿಂದ ಹೊಲೆಯಲು ಪ್ರಾರಂಭಿಸಿ ಹೆಮ್ಮಿನ ಕಡೆಗೆ ಹೊಲೆಯಿರಿ. ಬಟ್ಟೆಯನ್ನು ಹೊಲೆಯುವಾಗ ಹೊಂದಿಸುತ್ತಾ ಹೋಗಿ. ಇದನ್ನೇ ಇನ್ನೊಂದು ಕಡೆಯೂ ಮಾಡಿ. ನೀವು ನೋಡಬಹುದು, ನಾವು ಸೈಡ್ ಸೀಮ್ಸ್ ಅನ್ನು ಮುಗಿಸಿದ್ದೇವೆ. ಆದರೆ ನಾವಿನ್ನೂ ಮುಗಿಸಿಲ್ಲ. ನಾವು ಸೈಡ್ ಸೀಮ್ಸ್ ಅನ್ನು ಇನ್ನೊಮ್ಮೆ ಹೊಲೆಯಬೇಕು, ಆದರೆ ಈ ಬಾರಿ ಜಿಗ್ಜ್ಯಾಗ್ ಹೊಲಿಗೆ. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು Cಗೆ ಮತ್ತು ಹೊಲಿಗೆಯ ಉದ್ದವನ್ನು 1.5ಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಈ ಹೊಲಿಗೆಗಳು ನಮ್ಮ ಶರ್ಟ್ಗೆ ಅಚ್ಚುಕಟ್ಟಾದ ನೋಟವನ್ನು ಕೊಡುತ್ತದೆ ಮತ್ತು ಫ್ರೇಯಿಂಗ್ ಎಡ್ಜ್ ಇಲ್ಲದಂತೆ ಮಾಡುತ್ತದೆ. ನೋಡಿ ಎಷ್ಟು ಸ್ವಚ್ಛವಾಗಿ ಕಾಣುತ್ತಿದೆ. ಮುಂದೆ ಪಟ್ಟಿಯಲ್ಲಿ ಇರುವುದು ಶರ್ಟ್ನ ಬಾಟಮ್ ಅನ್ನು ಹೆಮ್ಮಿಂಗ್ ಮಾಡುವುದು. ಅದಕ್ಕೆ ಶರ್ಟ್ ಬಾಟಮ್ ಅನ್ನು 1/4 ಇಂಚುಗಳಷ್ಟು 2 ಬಾರಿ ಮಡಿಚಬೇಕು. ಈಗ ಇದರ ಮಡಿಕೆಯ ಮೇಲೆ ಹೊಲೆಯಬೇಕು. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು A ಮತ್ತು ಹೊಲಿಗೆಯ ಉದ್ದವನ್ನು 2.5 ಇಂಚಿಗೆ ಹಾಕಲು ಮರೆಯಬೇಡಿ. ಹೊಲೆಯುವಾಗ ಹಾಗೆ ಮಡಚುತ್ತಾ ಹೋಗಿ. ಸೀಮ್ ಲೈನ್ ಅನ್ನು ಹೊಲೆಯುವಾಗ ಹೆಚ್ಚು ಹುಷಾರಾಗಿರಿ.
ಹಾಗೆ ಹೊಲೆಯುತ್ತಾ ಹೋಗಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಒಂದು ರೀಕ್ಯಾಪ್. ನಾವು ಸ್ಲೀವ್ಸ್ ಅನ್ನು ಶರ್ಟಿಗೆ ಸೇರಿಸಿದ್ದೇವೆ, ಸೈಡ್ ಸೀಮ್ಸ್ ಅನ್ನು ಹೊಲೆದಿದ್ದೇವೆ ಮತ್ತು ಬಾಟಮ್ ಅನ್ನು ಹೆಮ್ ಮಾಡಿದ್ದೇವೆ. ಹಂತ 6, ಬಟನ್ ಅನ್ನು ಹಾಕುವುದು. ನಾವು ಮುಕ್ಕಾಲು ಭಾಗ ಮುಗಿಸಿದ್ದೇವೆ, ಬರೀ ಫಿನಿಶಿಂಗ್ ಟಚ್ ಮಾತ್ರ ಇರುವುದು. ಶರ್ಟ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ ನಾವು ಬಟನ್ ಹೋಲ್ ಅನ್ನು ಎಡಭಾಗಕ್ಕೆ ಮಾಡಿ ಬಟನ್ ಅನ್ನು ಬಲಭಾಗಕ್ಕೆ ಹಾಕಬೇಕು. ಮೊದಲ ಬಟನ್ ಅನ್ನು ಕತ್ತಿನ ಫೇಸಿಂಗ್ ನಲ್ಲಿ 1 ಇಂಚ್ ದೂರ ಈ ರೀತಿ ಇಟ್ಟು ಕತ್ತಿನಿಂದ ಮಾರ್ಕ್ ಮಾಡಿ. ಬಟನ್ ಸ್ಟ್ರಿಪ್ ನ ಮಧ್ಯದಲ್ಲಿದೆಯೇ ಎಂದು ನೋಡಿಕೊಳ್ಳಿ. ಅಲ್ಲಿಂದ 3.5 ಇಂಚ್ ಅಳತೆ ಮಾಡಿ ಎರಡನೇ ಮಾರ್ಕ್ ಅನ್ನು ಮಾಡಿ. ಇದನ್ನು ತುದಿಯನ್ನು ತಲುಪುವವರೆಗೂ ಮಾಡಿ. ಇನ್ನೊಂದು ಕಡೆನೂ ಮಾರ್ಕಿಂಗ್ ಬಟನ್ ಹೋಲಿಗೆ ಮಾಡಿ. ನೆಕ್ನಿಂದ 1 ಇಂಚ್ ಮೊದಲ ಮಾರ್ಕ್, ಹಾಗೆಯೇ ಮತ್ತು 3.5 ಇಂಚ್ ಉಳಿದ ಮಾರ್ಕುಗಳು. ಸ್ಲೀವ್ಸ್ಗೆ ನಾವು ಮೊದಲ ಕಫಿನ ಮಧ್ಯವನ್ನು ತೆಗೆದುಕೊಳ್ಳಬೇಕು. ಕಫ್ 2.5 ಇಂಚ್ ಇದೆ. ಅದೇ ರೀತಿ ಮಧ್ಯದ ಭಾಗದಲ್ಲಿ 1/4 ಇಂಚ್ನಷ್ಟು ಇದೆ. ಇದನ್ನು ಮಾರ್ಕ್ ಮಾಡಿ. ಈಗ ಕಫ್ನ ಓಪನ್ ಎಡ್ಜ್ನಿಂದ 1 ಇಂಚ್ ಒಳಕ್ಕೆ ಮಾರ್ಕ್ ಮಾಡಿ. ಈ ಮಾರ್ಕಿಂಗ್ ನಮ್ಮ ಮೊದಲಿನ ಬಟನಿನ ಜಾಗ. ಎರಡನೇ ಬಟನ್ ಅಂದಾಜು 1/4 ಇಂಚ್ ಕಫ್ ಓಪನಿಂಗ್ನಿಂದ ಇಡಬೇಕು. ಈ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಬಟನ್ಗಳು ನೋಡಲು ಹೀಗೆ ಕಾಣಬೇಕು. ಕಫಿನ ಮೇಲೆ ಬಟನ್ ಹೋಲ್ ಮಾಡಲು ಕಫಿನ ಮಧ್ಯವನ್ನು ಮಾರ್ಕ್ ಮಾಡಿ. ಅದು 1/4 ಇಂಚ್ ಕಫ್ನ ಇನ್ನೊಂದು ಕಡೆ. ಈಗ ಮತ್ತೆ ಅದೇ ಕಫ್ ಓಪನಿಂಗ್ನಿಂದ 1 ಇಂಚ್ ಮಾರ್ಕ್ ಮಾಡಿ. ಇದೇ ಬಟನ್ ಹೋಲ್ ಹೊಲೆಯುವ ಜಾಗ. ನಂತರ ಹೊಲೆದಿರುವ 2 ಭಾಗದ ಪ್ಲಾಕೆಟ್ ಅನ್ನು ತೆಗೆದುಕೊಂಡು ಬಟನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಳಿ. ಬಟನ್ ಹೋಲ್ ಕಫ್ನಿಂದ 2 ಇಂಚ್ನಷ್ಟು ಇರಬೇಕು. ಇದೇ ವಿಧಾನವನ್ನು ಇನ್ನೊಂದು ಸ್ಲೀವ್ಸಿಗೂ ಮಾಡಬೇಕು. ಎಲ್ಲ ಮಾರ್ಕಿಂಗ್ ಮುಗಿಸಿದ ಮೇಲೆ ಶರ್ಟ್ ಅನ್ನು ಹೊಲಿಗೆ ಯಂತ್ರಕ್ಕೆ ತೆಗೆದುಕೊಂಡು ಹೋಗಿ. ಮುಂದಿನ ಹಂತಕ್ಕೆ ರೆಗ್ಯುಲರ್ ಪ್ರೆಸರ್ ಫುಟ್ ಅನ್ನು ತೆಗೆದು ಬಟನ್ ಹೋಲ್ ಫುಟ್ ಅನ್ನು ಹಾಕಬೇಕು. ಆಕ್ಸೆಸರಿ ಬಾಕ್ಸ್ ಅನ್ನು ತೆಗೆಯುವುದನ್ನು ಮರೆಯಬೇಡಿ ಮತ್ತು ಫೀಡ್ ಡಾಗ್ ಜಾಗವನ್ನು ಕೆಳಗೆ ಇಡಿ. ಆಕ್ಸೆಸರಿ ಬಾಕ್ಸ್ ಅನ್ನು ಮತ್ತೆ ಸೇರಿಸಿ. ಈಗ ಬಟನ್ ಹೊಲೆಯಲು ತಯಾರಾಗಿದೆ. ಪ್ಯಾಟರ್ನ್ ಸೆಲೆಕ್ಟೆಡ್ ಡಯಲ್ ಅನ್ನು ಸಿ ಜಿಗ್ಜಾಗ್ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದದ ಡಯಲ್ 0 ಮತ್ತು 1ರ ಮಧ್ಯದಲ್ಲಿ ಇಡಬೇಕು. ಬಟನ್ ಅನ್ನು ಸೇರಿಸಬೇಕಾದ ಜಾಗದಲ್ಲಿ ಫೂಟ್ಗೆ ಅಲೈನ್ ಮಾಡಿ. ಜಾದುವನ್ನು ನೋಡಿ. ಬಟನ್ ಅನ್ನು ಹಾಕುವುದು ನಿಮ್ಮ ಉಷಾ ಜನೋಮಿ ಅಲೋಯರ್ DLX ಹೊಲಿಗೆ ಯಂತ್ರದಲ್ಲಿ ತುಂಬಾ ಸುಲಭ. ಬಟನ್ ಹೋಲ್ಸ್ ಮಾಡುವುದು ತುಂಬಾ ಸರಳ. ಆಕ್ಸೆಸರಿ ಬಾಕ್ಸ್ ಅನ್ನು ತೆಗೆದು ಫೀಡ್ ಡಾಗ್ ಜಾಗವನ್ನು ಮೇಲಕ್ಕೆ ಇಡಿ. ಪಾಯಿಂಟ್ ಅನ್ನು ಫುಟ್ಟಿನ ಕೆಳಗೆ ಇಟ್ಟು ಮೆಷಿನ್ ಅನ್ನು ಬಟನ್ ಹೋಲಿಗೆ ಸೆಟ್ ಮಾಡಿ. ನೀವು ಇನ್ನೂ ವಿವರವಾದ ಬಟನ್ ಮತ್ತು ಬಟನ್ ಹೋಲಿನ ಟ್ಯುಟೋರಿಯಲ್ ಅನ್ನು ನೋಡಬೇಕೆಂದುಕೊಂಡರೆ ನಮ್ಮ ವೆಬ್ಸೈಟ್ ಆದ www.ushasiv.comಗೆ ಒಮ್ಮೆ ಭೇಟಿ ನೀಡಿ. ಒಮ್ಮೆ ಹೋಲ್ ಅನ್ನು ಹೊಲಿದ ಮೇಲೆ ಸೀಮ್ ರಿಪ್ ಅನ್ನು ಬಳಸಿ ಹೋಲ್ ಅನ್ನು ಮಾಡಿ. ಅಷ್ಟೇ, ಎಲ್ಲ ಬಟನಿಗೂ ಇದೇ ವಿಧಾನವನ್ನು ಅನುಸರಿಸಿ. ನೋಡಿದ್ರಾ, ನಿಮ್ಮ ಶರ್ಟ್ ತಯಾರಾಗಿದೆ. ಆ ಹಳೆಯ ಕಾಲ ಹೋಯಿತು, ನಮಗೆ ಬೇರೆ ಬೇರೆ ಮೆಷಿನುಗಳು ಮತ್ತು ಪರಿಣಿತರು ಬೇಕಾಗಿತ್ತು ಇವೆಲ್ಲವನ್ನು ಮಾಡಲು. ನಮ್ಮ ಶರ್ಟ್ ನೋಡಲು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತಿದೆ ಅಲ್ಲವೇ? ನಿಮ್ಮ ಕ್ರಿಯೇಷನ್ ಚಿತ್ರಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ.